ಓಂ ಶಾಂತಿ. ಮುರುಳಿಯ ದಿನಾಂಕ 19/6. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವೀಗ ಈಶ್ವರೀಯ ಸಂತಾನರಾಗಿದ್ದೀರಿ. ನಿಮ್ಮಲ್ಲಿ ಯಾವುದೇ ಅಸುರಿ ಗುಣಗಳು ಇರಬಾರದು. ತಮ್ಮ ಉನ್ನತಿ ಮಾಡಿಕೊಳ್ಳಬೇಕು, ಹುಡುಗಾಟಿಕೆ ಮಾಡಬಾರದು. ಪ್ರಶ್ನೆ: ತಾವು ಸಂಗಮಯುಗಿ ಬ್ರಾಹ್ಮಣ್ ಮಕ್ಕಳಿಗೆ ಯಾವ ನಿಶ್ಚಯ ಮತ್ತು ನಶೆ ಇದೆ? ಬಾಬಾ ತಿಳಿಸ್ತಾರೆ, ನಾವು ಮಕ್ಕಳಿಗೆ ಇದೇ ನಿಶ್ಚಯ ಮತ್ತು ನಶೆ ಇದೆ. ನಾವೀಗ ಈಶ್ವರೀಯ ಸಂಪ್ರದಾಯದವರಾಗಿದ್ದೇವೆ. ನಾವು ಸ್ವರ್ಗವಾಸಿಗಳು, ವಿಶ್ವದ ಮಾಲೀಕರಾಗ್ತಾ ಇದ್ದೇವೆ. ಸಂಗಮಯುಗದಲ್ಲಿ ನಾವು ವರ್ಗಾಯಿತರಾಗ್ತಾ ಇದ್ದೇವೆ. ಅಸುರಿ ಸಂತಾನರಿಂದ ಈಶ್ವರೀಯ ಸಂತಾನರಾಗಿ 21 ಜನ್ಮಗಳಿಗಾಗಿ ಸ್ವರ್ಗವಾಸಿಗಳಾಗ್ತೇವೆ. ಇದಕ್ಕಿಂತ ದೊಡ್ಡದ್ದು ಯಾವುದೂ ಇಲ್ಲ. ಓಂ ಶಾಂತಿ. ತಂದೆ ಮಕ್ಕಳಿಗೆ ತಿಳಿಸ್ತಾರೆ, ಬಹುತೇಕ ಮಂದಿ ಮನುಷ್ಯರು ಶಾಂತಿಯನ್ನೇ ಇಷ್ಟಪಡ್ತಾರೆ. ಮನೆಯಲ್ಲಿ ಒಂದ್ ವೇಳೆ ಮಕ್ಕಳು ಕಿರಿಕಿರಿ ಇದ್ರೆ ಅಲ್ಲಿ ಅಶಾಂತಿ ಇರತ್ತೆ. ಅಶಾಂತಿಯಿಂದ ದುಃಖ ಭಾಸವಾಗತ್ತೆ, ಶಾಂತಿಯಿಂದ ಸುಖದ ಅನುಭವ ಆಗತ್ತೆ. ನೀವು ಮಕ್ಕಳು ಇಲ್ಲಿ ಕುಳಿತಿದ್ದೀರಿ, ನಿಮಗೆ ಸತ್ಯವಾದ ಶಾಂತಿ ಇದೆ. ನಿಮಗೆ ತಿಳಿಸಲಾಗಿದೆ, ತಂದೆಯನ್ನ ನೆನಪು ಮಾಡಿ ತಮ್ಮನ್ನ ಆತ್ಮ ಎಂದು ತಿಳಿಯಿರಿ. ಆತ್ಮದಲ್ಲಿ ಅರ್ಧ ಕಲ್ಪದಿಂದ ಯಾವ ಅಶಾಂತಿ ಇದೆಯೋ ಅದನ್ನ ಶಾಂತಿಯ ಸಾಗರ ತಂದೆಯನ್ನ ನೆನಪು ಮಾಡೋದ್ರಿಂದ ಅದು ಕಳೆಯತ್ತೆ. ನಿಮಗೆ ಶಾಂತಿಯ ಆಸ್ತಿ ಸಿಗತ್ತೆ. ಇದನ್ನು ಸಹ ನೀವು ತಿಳ್ಕೊಂಡಿದ್ದೀರಿ. ಶಾಂತಿಯ ಪ್ರಪಂಚ ಮತ್ತು ಅಶಾಂತಿಯ ಪ್ರಪಂಚ ಸಂಪೂರ್ಣವಾಗಿ ಬೇರೆಯಾಗಿದೆ. ಅಸುರಿ ಪ್ರಪಂಚ, ಈಶ್ವರೀಯ ಪ್ರಪಂಚ, ಸತ್ಯುಗ, ಕಲಿಯುಗವೆಂದು ಯಾವುದಕ್ಕೆ ಹೇಳಲಾಗ್ತದೆ ಎಂಬುದನ್ನ ಯಾವುದೇ ಮನುಷ್ಯ ಮಾತ್ರರು ತಿಳ್ಕೊಂಡಿಲ್ಲ. ನಮಗೂ ಸಹ ತಿಳಿದಿರಲಿಲ್ಲ. ಬಲೆ ಎಷ್ಟು ದೊಡ್ಡ ಸ್ಥಾನದವರಾಗಿದ್ದೆವು, ಆದ್ರೆ ನಮಗೂ ಸಹ ತಿಳಿದಿರಲಿಲ್ಲ. ಹಣ ಇರುವವರಿಗೂ ಸ್ಥಾನಮಾನದವರೆಂದು ಹೇಳಲಾಗ್ತದೆ. ಬಡವರು ಮತ್ತು ಸಾಹುಕಾರರೆಂಬುದು ತಿಳಿದುಕೊಳ್ಳಬಹುದಲ್ವಾ? ಹಾಗೆ ನೀವು ಸಹ ಅವಶ್ಯವಾಗಿ ತಿಳಿದುಕೊಳ್ತೀರಿ. ಅವಶ್ಯವಾಗಿ ಈಶ್ವರೀಯ ಸಂತಾನರು ಮತ್ತು ಅಸುರಿ ಸಂತಾನರಾಗಿದ್ದಾರೆ. ನಾವು ಈಶ್ವರೀಯ ಸಂಪ್ರದಾಯದವರು, ಸ್ವರ್ಗದ ಮಾಲೀಕರಾಗ್ತಾ ಇದ್ದೇವೆ ಅಂತ ತಿಳ್ಕೊಂಡಿದ್ದೀರಿ. ಅಂದಮೇಲೆ ಪ್ರತಿ ಕ್ಷಣ ಆ ಖುಷಿ ಇರಬೇಕು. ಬಹಳ ಕೆಲವರೇ ಯಥಾರ್ಥ ರೀತಿಯಿಂದ ಅರ್ಥಕೊಳ್ತಾರೆ. ಸತ್ಯುಗದಲ್ಲಿ ಈಶ್ವರೀಯ ಸಂಪ್ರದಾಯದವರಿರ್ತಾರೆ, ಕಲಿಯುಗದಲ್ಲಿ ಅಸುರಿ ಸಂಪ್ರದಾಯದವರಿದ್ದಾರೆ. ಪುರುಷೋತ್ತಮ ಸಂಗಮ ಯುಗದಲ್ಲಿ ಅಸುರಿ ಸಂಪ್ರದಾಯದವು ಬದಲಾಗ್ತದೆ. ನಾವೀಗ ಶಿವ ತಂದೆಯ ಸಂತಾನರಾಗಿದ್ದೇವೆ. ಇದನ್ನ ಮಧ್ಯದಲ್ಲಿ ಮರೆತು ಹೋಗಿದ್ದೆವು. ನಾವು ಶಿವತಂದೆ ಸಂತಾನರೆಂಬುದನ್ನ ಕರೆಸಿಕೊಳ್ಳೋದಿಲ್ಲ. ಅವರು ದೈವಿ ಸಂತಾನರಾಗಿದ್ದಾರೆ. ಇದಕ್ಕೆ ಮೊದಲು ನಾವು ಅಸುರಿ ಸಂತಾನರಾಗಿದ್ದೆವು. ಈಗ ಈಶ್ವರೀಯ ಸಂತಾನರು ಆಗಿದ್ದೇವೆ. ನಾವು ಬ್ರಾಹ್ಮಣರು ಬೀಕೆ ಆಗಿದ್ದೇವೆ. ರಚನೆಯು ಒಬ್ಬ ತಂದೆಯ ರಚನೆಯಾಗಿದ್ದಾರೆ. ನೀವೆಲ್ಲರೂ ಸಹೋದರ ಸಹೋದರರು ಮತ್ತು ಈಶ್ವರೀಯ ಸಂತಾನರು ಆಗಿದ್ದೀರಿ. ತಂದೆಯಿಂದ ನಮಗೆ ರಾಜ್ಯವು ಸಿಗುತ್ತದೆ. ಭವಿಷ್ಯದಲ್ಲಿ ಹೋಗಿ ನಾವು ದೈವಿ ಸ್ವರಾಜ್ಯವನ್ನ ಪಡಿತೇವೆ, ಸುಖಿಯಾಗಿರ್ತೇವೆ ಎಂಬುದನ್ನ ನೀವು ತಿಳ್ಕೊಂಡಿದ್ದೀರಿ. ಸತ್ಯುಗವು ಸುಖಧಾಮವಾಗಿದೆ, ಕಲಿಯುಗವು ದುಃಖಧಾಮವಾಗಿದೆ. ಇದನ್ನ ಕೇವಲ ನೀವು ಸಂಗಮಯುಗಿ ಬ್ರಾಹ್ಮಣರೇ ಅರ್ಥಕೊಂಡಿದ್ದೀರಿ. ಆತ್ಮವೇ ಈಶ್ವರೀಯ ಸಂತಾನವಾಗಿದೆ. ತಂದೆ ಸ್ವರ್ಗದ ಸ್ಥಾಪನೆ ಮಾಡ್ತಾರೆ. ಅವರು ರಚಯಿತ ಅಲ್ವೇ? ನರಕದ ರಚಯಿತನಂತೂ ಅಲ್ಲ. ಒಂದ್ ವೇಳೆ ಆಗಿದ್ರೆ ಅವರನ್ನ ಯಾರು ನೆನಪು ಮಾಡ್ತಾರೆ? ತಂದೆ ಸ್ವರ್ಗದ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅವರು ನಮ್ಮ ಮಧುರ ತಂದೆಯಾಗಿದ್ದಾರೆ. ನಮ್ಮನ್ನ 21 ಜನ್ಮಗಳಿಗಾಗಿ ಸ್ವರ್ಗವಾಸಿಗಳನ್ನಾಗಿ ಮಾಡ್ತಾರೆ. ಇದಕ್ಕಿಂತ ದೊಡ್ಡದ್ದು ಬೇರೇನೂ ಇಲ್ಲ ಎಂದು ಮಧುರಾತಿ ಮಧುರ ಮಕ್ಕಳೇ ಅರ್ಥ ಮಾಡಿಕೊಂಡಿದ್ದೀರಿ. ಇದನ್ನ ನೆನಪಿಟ್ಕೊಳ್ಬೇಕು. ನಾವು ಈಶ್ವರೀಯ ಸಂತಾನರು ಆಗಿದ್ದೇವೆ ಅಂದಮೇಲೆ ನಮ್ಮಲ್ಲಿ ಯಾವುದೇ ಅಸುರಿ ಅವಗುಣಗಳಿರಬಾರದು. ತಮ್ಮ ಉನ್ನತಿ ಮಾಡಿಕೊಳ್ಬೇಕಾಗಿದೆ. ಇನ್ನು ಸ್ವಲ್ಪವೇ ಸಮಯ ಇದೆ. ಇದರಲ್ಲಿ ಹುಡುಗಾಟಿಕೆ ಮಾಡಬಾರದು. ಮರೆತು ಹೋಗಬೇಡಿ, ತಂದೆ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಎಂಬುದನ್ನ ನೋಡ್ತೀರಿ. ನಾವು ಅವರ ಸಂತಾನರಾಗಿದ್ದೇವೆ. ನಾವು ದೈವಿ ಸಂತಾನರಾಗಲು ಈಶ್ವರ ತಂದೆಯಿಂದ ಓದ್ತಾ ಇದ್ದೇವೆ.
ಅಂದಮೇಲೆ ಎಷ್ಟೊಂದು ಖುಷಿ ಇರಬೇಕು. ತಂದೆ ಇಷ್ಟನ್ನೇ ತಿಳಿಸ್ತಾರೆ, ನನ್ನನ್ನ ನೆನಪು ಮಾಡಿದ್ರೆ ವಿಕರ್ಮಗಳು ವಿನಾಶ ಆಗತ್ತೆ. ತಂದೆ ಎಲ್ಲರನ್ನ ಕರೆದುಕೊಂಡು ಹೋಗೋದಕ್ಕಾಗಿ ಬಂದಿದ್ದಾರೆ. ಅವರನ್ನ ಎಷ್ಟೆಷ್ಟು ನೆನಪು ಮಾಡ್ತೀರೋ ಅಷ್ಟು ವಿಕರ್ಮಗಳು ವಿನಾಶ ಆಗತ್ತೆ. ಅಜ್ಞಾನ ಕಾಲದಲ್ಲಿ ಹೇಗೆ ಕನ್ಯೆಗೆ ನಿಶ್ಚಿತಾರ್ಥವಾದ ನಂತರ ಅವರ ನೆನಪೇ ಹೆಚ್ಚಾಗಿ ಬಿಡುತ್ತದೆ, ಮಕ್ಕಳಾದ್ರೆ ಇನ್ನೂ ಹೆಚ್ಚು ನೆನಪು ಉಳಿದು ಬಿಡುತ್ತದೆ. ಈ ನೆನಪಂತೂ ಸ್ವರ್ಗದಲ್ಲಿಯೂ ಉಳಿದು ಬಿಡುತ್ತೆ, ನರಕದಲ್ಲಿಯೂ ಉಳಿದು ಬಿಡುತ್ತೆ. ಇವರು ನಮ್ಮ ತಂದೆಯಾಗಿದ್ದಾರೆ ಎಂದು ಮಗನು ಹೇಳುವರು. ಈಗ ಇವರಂತೂ ಬೇಹದ್ದಿನ ತಂದೆಯಾಗಿದ್ದಾರೆ. ಇವರಿಂದ ಸ್ವರ್ಗದ ಆಸ್ತಿಯು ಸಿಗುತ್ತದೆ ಅಂದ ಮೇಲೆ ಅವರ ನೆನಪು ಹಾಗೆ ಅಚ್ಚಾಗಿ ಬಿಡಬೇಕಾಗಿದೆಯಲ್ಲವೇ? ತಂದೆಯಿಂದ ನಾವು ಭವಿಷ್ಯದ 21 ಜನ್ಮಗಳ ಆಸ್ತಿಯನ್ನ ಪುನಃ ತೆಗೆದುಕೊಳ್ತೇವೆ. ಬುದ್ಧಿಯಲ್ಲಿ ಆಸ್ತಿಯ ನೆನಪೇ ಇದೆ. ಇದನ್ನೂ ಸಹ ತಿಳಿದುಕೊಂಡಿದ್ದೀರಿ. ಎಲ್ಲರೂ ಸಾಯಲೇಬೇಕಾಗಿದೆ, ಒಬ್ಬರೂ ಉಳಿಯುವುದಿಲ್ಲ. ಯಾರೆಲ್ಲ ಪ್ರಿಯಾತಿ ಪ್ರಿಯರೂ ಇದ್ದಾರೆಯೋ ಎಲ್ಲರೂ ಹೊರಟು ಹೋಗುವರು. ಇದನ್ನ ಕೇವಲ ನೀವು ಬ್ರಾಹ್ಮಣರೇ ತಿಳ್ಕೊಂಡಿದ್ದೀರಿ. ಈ ಹಳೆಯ ಪ್ರಪಂಚ ಈಗ ಹೊರಟೇ ಹೋಯಿತು. ಅದು ಹೋಗುವುದಕ್ಕೆ ಮುಂಚೆ ಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ಈಶ್ವರ್ಯ ಸಂತಾನರಾಗಿದ್ದೀರಿ ಅಂದ ಮೇಲೆ ಅಪಾರ ಖುಷಿ ಇರಬೇಕು. ತಂದೆಯು ತಿಳಿಸ್ತಾರೆ, ಮಕ್ಕಳೇ, ತಮ್ಮ ಜೀವನವನ್ನ ವಜ್ರ ಸಮಾನ ಮಾಡ್ಕೊಳ್ಳಿ. ಅದು ದೈವೀ ಪ್ರಪಂಚ, ಇದು ದೆವ್ವಗಳ ಪ್ರಪಂಚವಾಗಿದೆ. ಸತ್ಯಯುಗದಲ್ಲಿ ಎಷ್ಟೊಂದು ಅಪಾರ ಸುಖ ಇರುತ್ತದೆ, ಅದನ್ನು ತಂದೆಯೇ ಕೊಡುತ್ತಾರೆ. ನೀವಿಲ್ಲಿ ತಂದೆಯ ಬಳಿ ಬಂದಿದ್ದೀರಿ. ನೀವಿಲ್ಲಿ ಕುಳಿತು ಬಿಡುವುದಿಲ್ಲ. ಎಲ್ಲರೂ ಒಟ್ಟಿಗೆ ಇರುತ್ತೀರಿ ಎಂದಲ್ಲ, ಏಕೆಂದರೆ ಬೇಹದ್ದಿನ ಮಕ್ಕಳಾಗಿದ್ದೀರಿ. ನೀವಿಲ್ಲಿ ಬಹಳ ಉಮಂಗದಿಂದ ಬರುತ್ತೀರಿ. ನಾವು ಬೇಹದ್ದಿನ ತಂದೆಯ ಬಳಿ ಹೋಗುತ್ತೇವೆ. ನಾವು ಈಶ್ವರಿಯ ಸಂತಾನರೂ ಆಗಿದ್ದೇವೆ, ಪರಮಾತ್ಮನ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವೇಕೆ ಸ್ವರ್ಗದಲ್ಲಿ ಇರಬಾರದು? ಪರಮಾತ್ಮನಂತೂ ಸ್ವರ್ಗವನ್ನೇ ರಚಿಸುತ್ತಾರೆ ಅಲ್ಲವೇ? ಈಗ ನಿಮ್ಮ ಬುದ್ಧಿಯಲ್ಲಿ ಇಡೀ ವಿಶ್ವದ ಚರಿತ್ರೆ ಭೂಗೋಳ ಇದೆ. ಸ್ವರ್ಗದ ರಚಯಿತ ತಂದೆ ನಮ್ಮನ್ನ ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ, ಕಲ್ಪಕಲ್ಪವೂ ಮಾಡುತ್ತಾರೆ. ನಾನು ಪಾತ್ರಧಾರಿಯಾಗಿದ್ದೇನೆ. ಪರಮಾತ್ಮನ ಮಕ್ಕಳು ಅಂದ ಮೇಲೆ ನಾವೇಕೆ ದುಃಖಿಯಾಗಿದ್ದೇವೆ? ಪರಸ್ಪರ ಏಕೆ ಹೊಡೆದಾಡುತ್ತೇವೆ? ನಾವಾತ್ಮಗಳೆಲ್ಲರೂ ಸಹೋದರರಾಗಿದ್ದೇವೆ ಎಂಬುದನ್ನ ತಿಳಿದಿರುವ ಮನುಷ್ಯರು ಯಾರೊಬ್ಬರೂ ಇಲ್ಲ. ಸಹೋದರರು ಪರಸ್ಪರ ಹೇಗೆ ಹೊಡೆದಾಡುತ್ತಿರುತ್ತಾರೆ, ಹೊಡೆದಾಡಿ ಸಮಾಪ್ತಿಯಾಗಿ ಬಿಡುತ್ತಾರೆ. ನಾವಿಲ್ಲಿ ತಂದೆಯಿಂದ ಆಸ್ತಿಯನ್ನ ಪಡೆಯುತ್ತಿದ್ದೇವೆ. ಸಹೋದರರೆಂದ ಮೇಲೆ ಪರಸ್ಪರ ಎಂದು ಉಪ್ಪು ನೀರಾಗಬಾರದು. ಇಲ್ಲಂತೂ ಮಾಯೆಯು ಎಷ್ಟು ಶಕ್ತಿಶಾಲಿಯಾಗಿದೆ. ಒಳ್ಳೊಳ್ಳೆಯ ಮಕ್ಕಳು ಉಪ್ಪು ನೀರಾಗಿ ಬಿಡುತ್ತಾರೆ. ತಂದೆಯ ಮೇಲೆ ಎಷ್ಟೊಂದು ಪ್ರೀತಿ ಇದೆ. ತಂದೆಗಂತೂ ನೆನಪು ಮಾಡಲು ಮಕ್ಕಳ ವಿನಃ ಮತ್ಯಾರೂ ಇಲ್ಲ. ನಿಮಗಾಗಿ ಬಹಳಷ್ಟು ಮಂದಿ ಇದ್ದಾರೆ. ನಿಮ್ಮ ಬುದ್ಧಿಯು ಅಲ್ಲಿ ಇಲ್ಲಿ ಹೋಗುತ್ತದೆ. ಉದ್ಯೋಗ ವ್ಯವಹಾರಗಳಲ್ಲಿಯೂ ಬುದ್ಧಿ ಹೋಗುತ್ತದೆ. ಆದರೆ ನನಗಂತೂ ಯಾವುದೇ ಉದ್ಯೋಗ ವ್ಯವಹಾರ ಇಲ್ಲ. ನೀವು ಅನೇಕ ಮಕ್ಕಳಿಗೆ ಅನೇಕ ವ್ಯವಹಾರಗಳು ಇದೆ. ನನಗಂತೂ ಒಂದೇ ವ್ಯವಹಾರ ಇದೆ. ಮಕ್ಕಳನ್ನ ಸ್ವರ್ಗದ ವಾರಸುದಾರರನ್ನಾಗಿ ಮಾಡುವುದಕ್ಕಾಗಿಯೇ ನಾನು ಬಂದಿದ್ದೇನೆ. ತಂದೆಗೆ ಕೇವಲ ನೀವು ಮಕ್ಕಳೇ ಆಸ್ತಿಯಾಗಿದ್ದೀರಿ. ಅವರು ಪರಂಪಿತನಲ್ಲವೇ? ಎಲ್ಲ ಆತ್ಮಗಳು ಅವರಿಗೆ ಆಸ್ತಿಯಾಗಿದ್ದೇವೆ. ಮಾಯೆಯು ಪತಿತರನ್ನಾಗಿ ಮಾಡಿಬಿಟ್ಟಿದೆ. ಈಗ ಪುನಃ ತಂದೆಯು ಹೂವಿನ ಸಮಾನರನ್ನಾಗಿ ಮಾಡುತ್ತಾರೆ. ತಂದೆ ತಿಳಿಸ್ತಾರೆ, ನನ್ನವರಂತೂ ನೀವೇ ಆಗಿದ್ದೀರಿ. ನಿಮ್ಮ ಮೇಲೆ ನನಗೂ ಮೋಹವೂ ಇದೆ. ನೀವು ಪತ್ರ ಬರೆಯಲಿಲ್ಲವೆಂದರೆ ಚಿಂತೆಯಾಗಿ ಬಿಡುತ್ತದೆ. ಒಳ್ಳೊಳ್ಳೆಯ ಮಕ್ಕಳಿಂದ ಪತ್ರಗಳು ಬರುವುದೇ ಇಲ್ಲ. ಒಳ್ಳೊಳ್ಳೆಯ ಮಕ್ಕಳನ್ನೂ ಸಹ ಮಾಯೆಯು ಒಮ್ಮೆಲೆ ಸಮಾಪ್ತಿ ಮಾಡಿಬಿಡುತ್ತದೆ. ಅಂದಾಗ ಅವಶ್ಯವಾಗಿ ದೇಹಾಭಿಮಾನವಿದೆ. ಆದ್ದರಿಂದ ತಂದೆ ತಿಳಿಸ್ತಾರೆ, ಮಕ್ಕಳೇ, ತಮ್ಮ ಕ್ಷೇಮ ಸಮಾಚಾರವನ್ನ ಬರೆಯುತ್ತಾ ಇರಿ. ತಂದೆ ಮಕ್ಕಳೊಂದಿಗೆ ಕೇಳುತ್ತಾರೆ, ಮಕ್ಕಳೇ, ನಿಮಗೆ ಮಾಯೆಯು ತೊಂದರೆ ಕೊಡುತ್ತಿಲ್ಲವೇ? ಸಾಹಸವಂತರಾಗಿ ಮಾಯೆಯ ಮೇಲೆ ಜಯಗಳಿಸುತ್ತೀರಿ ಅಲ್ಲವೇ? ನೀವು ಯುದ್ಧದ ಮೈದಾನದಲ್ಲಿ ಇದ್ದೀರಿ. ಕರ್ಮೇಂದ್ರಿಯಗಳನ್ನ ಈ ರೀತಿ ವಶದಲ್ಲಿ ಇಟ್ಟುಕೊಳ್ಳಿ. ಒಂದು ಸ್ವಲ್ಪವೂ ಚಂಚಲತೆಯಾಗದಿರಲಿ. ಸತ್ಯಯುಗದಲ್ಲಿ ಎಲ್ಲಾ ಕರ್ಮ ಇಂದ್ರಿಯಗಳು ವಶದಲ್ಲಿ ಇರುತ್ತವೆ. ಕರ್ಮೇಂದ್ರಿಯಗಳ ಚಂಚಲತೆ ಇರುವುದಿಲ್ಲ. ಬಾಯಿಯಿಂದಾಗಲಿ ಕಿವಿಯದಾಗಲಿ ಯಾವುದೇ ಚಂಚಲತೆ ಮಾತಿರುವುದಿಲ್ಲ.
ಯಾವುದೇ ಕೆಟ್ಟ ವಸ್ತು ಇರುವುದಿಲ್ಲ. ಇಲ್ಲಿ ಯೋಗ ಬಲದಿಂದ ಕರ್ಮೇಂದ್ರಿಯಗಳ ಮೇಲೆ ವಿಜಯಗಳಾಗುತ್ತೀರಿ. ತಂದೆ ತಿಳಿಸ್ತಾರೆ, ಮಕ್ಕಳೇ, ಯಾವುದೇ ಕೊಳಕು ಮಾತಿಲ್ಲ. ಕರ್ಮೇಂದ್ರಿಯಗಳನ್ನ ವಶಪಡಿಸಿಕೊಳ್ಳಬೇಕಾಗಿದೆ. ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡಬೇಕಾಗಿದೆ. ಸಮಯವು ಬಹಳ ಕಡಿಮೆ ಇದೆ. ಬಹಳ ಹೋಯಿತು, ಸ್ವಲ್ಪವೇ ಉಳಿಯಿತೆಂದು ಗಾಯನವಿದೆ. ಈಗ ಸ್ವಲ್ಪ ಉಳಿಯುತ್ತಾ ಹೋಗುತ್ತದೆ. ಹೊಸ ಮನೆಯಾಗುತ್ತಿದ್ದರೆ ಇನ್ನು ಸ್ವಲ್ಪವೇ ಸಮಯದಲ್ಲಿ ತಯಾರಾಗಿ ಬಿಡುವುದು. ಇನ್ನು ಸ್ವಲ್ಪವೇ ಕೆಲಸವಷ್ಟೇ ಉಳಿದಿದೆ ಎಂದು ಬುದ್ಧಿಯಲ್ಲಿ ಇರುತ್ತದೆ ಅಲ್ಲವೇ? ಅದು ಹದ್ದಿನ ಮಾತು, ಇದು ಬೇಹದ್ದಿನ ಮಾತಾಗಿದೆ. ಇದನ್ನು ಸಹ ಮಕ್ಕಳಿಗೆ ತಿಳಿಸಲಾಗಿದೆ. ಅವರದ್ದು ಸೈಲೆನ್ಸ್ನ ಬಲ, ನಿಮ್ಮದು ಸೈನ್ಸಿನ ಬಲ, ನಿಮ್ಮದು ಸೈಲೆನ್ಸಿನ ಬಲ. ಅವರದು ಬುದ್ಧಿಯ ಬಲ, ನಿಮ್ಮದು ಬುದ್ಧಿಯ ಬಲ. ವಿಜ್ಞಾನದ ಎಷ್ಟೊಂದು ಸಂಶೋಧನೆಗಳನ್ನ ಮಾಡ್ತಾ ಇರ್ತಾರೆ. ಈಗಂತೂ ಇಂತಹ ಬಾಂಬುಗಳನ್ನ ತಯಾರು ಮಾಡುತ್ತಿದ್ದಾರೆ. ನಾವು ಕುಳಿತಿದ್ದಂತೆಯೇ ಒಂದು ಬಾಂಬನ್ನ ಎಸೆದರೆ ಸಾಕು, ಇಡೀ ನಗರವೇ ಸಮಾಪ್ತಿಯಾಗಿ ಬಿಡುವುದು ಎಂದು ತಾವೇ ಹೇಳುತ್ತಿರುತ್ತಾರೆ. ನಂತರ ಈ ಸೈನ್ಸ್, ವಿಮಾನ ಇತ್ಯಾದಿ ಏನೂ ಕೆಲಸಕ್ಕೆ ಬರುವುದಿಲ್ಲ ಅಂದಾಗ ಅವರದು ವೈಜ್ಞಾನಿಕ ಬುದ್ಧಿಯಾಗಿದೆ, ನಿಮ್ಮದು ಶಾಂತಿಯ ಬುದ್ಧಿಯಾಗಿದೆ. ಅವರು ವಿನಾಶಕ್ಕಾಗಿ ನಿಮಿತ್ತರಾಗಿದ್ದಾರೆ, ನೀವು ಅವಿನಾಶಿ ಪದವಿಯನ್ನ ಪಡೆಯಲು ನಿಮಿತ್ತರಾಗಿದ್ದೀರಿ. ಇದನ್ನು ಸಹ ತಿಳಿದುಕೊಳ್ಳುವ ಬುದ್ಧಿ ಬೇಕಲ್ಲವೇ? ನೀವು ಮಕ್ಕಳು ಇದನ್ನ ತಿಳಿದುಕೊಳ್ಳಬಹುದು. ತಂದೆಯು ಎಷ್ಟು ಸಹಜ ಮಾರ್ಗವನ್ನ ತಿಳಿಸ್ತಾರೆ. ಬಲೆ ಎಷ್ಟೇ ಅಹಲ್ಯೆ ಕುಬ್ಜೆಯರಿರಲಿ, ಕೇವಲ ತಂದೆ ಮತ್ತು ಆಸ್ತಿ ಇವೆರಡೇ ಶಬ್ದಗಳು ನೆನಪು ಮಾಡಿ. ಮತ್ತೆ ಯಾರೆಷ್ಟು ನೆನಪು ಮಾಡುವರೋ ಅಷ್ಟು ಪದವಿ ಸಿಗುವುದು. ಅನ್ಯ ಸಂಘಗಳನ್ನ ಬಿಟ್ಟು ಒಬ್ಬ ತಂದೆಯ ನೆನಪು ಮಾಡಬೇಕಾಗಿದೆ. ತಂದೆ ತಿಳಿಸ್ತಾರೆ, ನಾನು ಯಾವಾಗ ನನ್ನ ಮನೆ ಪರಮಧಾಮದಲ್ಲಿ ಇದ್ದೇನೋ ಆಗ ಭಕ್ತಿ ಮಾರ್ಗದಲ್ಲಿ ಬಾಬಾ ತಾವು ಬಂದರೆ ನಾವು ಎಲ್ಲವನ್ನ ಬಲಿಹಾರಿ ಮಾಡುತ್ತೇವೆ ಎಂದು ನೀವು ಕರೆಯುತ್ತಿದ್ದೀರಿ. ಸತ್ತ ನಂತರ ಅವರು ಬಳಸುವ ವಸ್ತುಗಳನ್ನ ಸ್ಮಶಾನದವರಿಗೆ ಕೊಡುತ್ತಾರೆ. ಅವರಿಗೆ ಹಳೆಯ ಸಾಮಾನುಗಳನ್ನ ಕೊಡಲಾಗುತ್ತದೆ. ನೀವು ತಂದೆಗೆ ಏನು ಕೊಡುವಿರಿ? ಇವರಿಗಂತೂ ಕೊಡುವುದಿಲ್ಲ. ಇವರಂತೂ ಸಹ ಎಲ್ಲವನ್ನ ಕೊಟ್ಟು ಬಿಟ್ಟರಲ್ಲವೇ? ಇವರಿಲ್ಲಿ ಕುಳಿತು ಮಹಲ್ಗಳಲ್ಲೇನು ಕಟ್ಟುವುದಿಲ್ಲ. ಇದೆಲ್ಲವೂ ಶಿವ ತಂದೆಗಾಗಿ ಅವರ ಆದೇಶದಂತೆ ಮಾಡುತ್ತಿದ್ದಾರೆ. ಅವರು ಮಾಡಿಸುವವರಾಗಿ ಆದೇಶ ನೀಡುತ್ತಿರುತ್ತಾರೆ. ಬಾಬಾ, ನಾವು ಒಬ್ಬರೇ ನಮ್ಮವರಾಗಿದ್ದಾರೆ, ತಮಗಾಗಿ ಬಹಳ ಮಂದಿ ಮಕ್ಕಳಿದ್ದಾರೆಂದು ಮಕ್ಕಳು ಹೇಳುತ್ತಾರೆ. ಮಕ್ಕಳೇ, ನನಗಂತೂ ಕೇವಲ ನೀವೇ ಮಕ್ಕಳಿದ್ದೀರಿ. ನಿಮಗಂತೂ ಬಹಳ ಮಂದಿ ಇದ್ದಾರೆ. ಎಷ್ಟೊಂದು ದೇಹದ ಸಂಬಂಧಗಳ ನೆನಪು ಇರುತ್ತದೆ ಎಂದು ತಂದೆಯು ಹೇಳುತ್ತಾರೆ. ಮಧುರಾತಿ ಮಧುರ ಮಕ್ಕಳು ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನ ನೆನಪು ಮಾಡಿ ಮತ್ತು ಎಲ್ಲರನ್ನ ಮರೆಯುತ್ತಾ ಹೋಗಿ. ಸ್ವರ್ಗದ ರಾಜ್ಯರೂಪಿ ಬೆಣ್ಣೆಯು ನಿಮಗೆ ಸಿಗುತ್ತದೆ. ಸ್ವಲ್ಪ ಆಲೋಚನೆಯನ್ನಾದರೂ ಮಾಡಿ. ಹೇಗೆ ಈ ಆಟದ ರಚನೆಯಾಗಿದೆ? ನೀವು ಕೇವಲ ತಂದೆಯನ್ನ ನೆನಪು ಮಾಡುತ್ತೀರಿ ಮತ್ತು ಸ್ವದರ್ಶನ ಚಕ್ರಧಾರಿ ಆಗುವುದರಿಂದ ಚಕ್ರವರ್ತಿ ರಾಜರಾಗುತ್ತೀರಿ. ನೀವೀಗ ಪ್ರತ್ಯಕ್ಷವಾಗಿಯೂ ಅನುಭವಿಗಳಾಗಿದ್ದೀರಿ. ಭಕ್ತಿಯು ಪರಂಪರೆಯಿಂದ ನಡೆದು ಬಂದಿದೆ. ವಿಕಾರವೂ ಸಹ ನಡೆದು ಬಂದಿದೆ. ಈ ಲಕ್ಷ್ಮೀ ನಾರಾಯಣ ರಾಧೆ ಕೃಷ್ಣನಿಗೂ ಮಕ್ಕಳಿದ್ದರಲ್ಲವೇ ಎಂದು ಮನುಷ್ಯರು ತಿಳಿಯುತ್ತಾರೆ. ಅರೆ, ಮಕ್ಕಳಂತೂ ಇದ್ದರು, ಆದರೆ ಅವರನ್ನ ಸಂಪೂರ್ಣ ನಿರ್ವಿಕಾರಿಗಳೆಂದು ಕರೆಯಲಾಗುವುದು. ಇಲ್ಲಿ ಸಂಪೂರ್ಣ ವಿಕಾರಿಗಳಾಗಿದ್ದಾರೆ. ಒಬ್ಬರು ಇನ್ನೊಬ್ಬರನ್ನ ನಿಂದನೆ ಮಾಡುತ್ತಿರುತ್ತಾರೆ. ನೀವು ಮಕ್ಕಳಿಗೆ ಈಗ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಶ್ರೀಮತವು ಸಿಗುತ್ತದೆ. ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಒಂದು ವೇಳೆ ತಂದೆಯ ಮಾತನ್ನ ಪಾಲಿಸದೇ ಹೋದರೆ ನೀವು ಆಗುವುದಿಲ್ಲ ಅಂದ ಮೇಲೆ ಈಗ ಒಪ್ಪಿದರೆ ಒಪ್ಪಿಕೊಳ್ಳಿ, ಬಿಟ್ಟರೆ ಬಿಡಿ. ಸುಪುತ್ರ ಮಕ್ಕಳು ಅದನ್ನ ತಕ್ಷಣವೇ ಪಾಲಿಸುತ್ತಾರೆ. ಪೂರ್ಣ ಸಹಯೋಗ ಕೊಡಲಿಲ್ಲವೆಂದರೆ ತಮಗೆ ನಷ್ಟವನ್ನ ಮಾಡಿಕೊಳ್ಳುತ್ತಾರೆ. ನಾನು ಎಷ್ಟೊಂದು ಪುರುಷಾರ್ಥ ಮಾಡಿಸುತ್ತೇನೆ, ಎಷ್ಟೊಂದು ಖುಷಿಯಿಂದ ಕರೆದುಕೊಂಡು ಬರುತ್ತೇನೆ. ಆದರೆ ನೀವು ಆ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ಮಾಯೆಯೊಂದಿಗೆ ಯುದ್ಧವಾಗುತ್ತದೆ. ಬಹಳ ದೊಡ್ಡ ಬಿರುಗಾಳಿಗಳು ಬರುತ್ತವೆ. ಅದರಲ್ಲಿಯೂ ಸಹ ವಾರಸುದಾರರ ಮೇಲೆ ಮಾಯೆಯು ಹೆಚ್ಚು ಯುದ್ಧ ಮಾಡುವುದು. ಶಕ್ತಿಶಾಲಿಗಳೊಂದಿಗೆ ಶಕ್ತಿಶಾಲಿಗಳಾಗಿ ಹೋರಾಡುವುದು
ಹೇಗೆ ವೈದ್ಯರು ಔಷಧಿಯನ್ನ ಕೊಡುತ್ತಾರೆಂದರೆ ಒಳಗಿರುವ ಕಾಯಿಲೆ ಎಲ್ಲವೂ ಹೆಚ್ಚಿನ ರೂಪದಲ್ಲಿ ಹೊರಬರುತ್ತದೆ. ಇಲ್ಲಿಯೂ ಸಹ ನನ್ನವರಾದ ಮೇಲೆ ಮತ್ತೆಲ್ಲರ ನೆನಪು ಬರತೊಡಗುತ್ತದೆ. ಬಿರುಗಾಳಿಗಳು ಬರುತ್ತವೆ. ಇದರಲ್ಲಿ ಬುದ್ಧಿಯೋಗವು ಸ್ಪಷ್ಟವಾಗಿರಬೇಕು. ನಾವು ಮೊದಲು ಪವಿತ್ರರಾಗಿದ್ದೆವು, ನಂತರ ಅರ್ಧಾಕಲ್ಪ ಪವಿತ್ರರಾದೆವು. ಈಗ ಮತ್ತೆ ವಿಕರ್ಮಗಳು ವಿನಾಶವಾಗುತ್ತವೆ. ಎಷ್ಟು ನೆನಪು ಮಾಡುವಿರೋ ಅಷ್ಟು ಶ್ರೇಷ್ಠ ಪದವಿಯನ್ನ ಪಡೆಯುವಿರಿ. ಆತ್ಮದಲ್ಲಿಯೇ ಜ್ಞಾನವು ಧಾರಣೆಯಾಗುತ್ತದೆ ಅಲ್ಲವೇ? ಆತ್ಮವೇ ಓದುತ್ತದೆ. ಆತ್ಮದ ಜ್ಞಾನವನ್ನ ಪರಮಾತ್ಮ ತಂದೆಯು ಬಂದು ಕೊಡುತ್ತಾರೆ. ನೀವು ವಿಶ್ವದ ಮಾಲೀಕರಾಗಲು ಇಷ್ಟು ದೊಡ್ಡ ಜ್ಞಾನವನ್ನ ಪಡೆಯುತ್ತೀರಿ. ಪತಿತ ಪಾವನ ಜ್ಞಾನ ಸಾಗರನೆಂದು ನೀವು ಹೇಳುತ್ತೀರಿ. ನನ್ನ ಬಳಿ ಯಾವ ಜ್ಞಾನವಿದೆಯೋ ಅದೆಲ್ಲವನ್ನ ನಿಮಗೆ ಕೊಡುತ್ತೇನೆ. ಆದರೆ ದಿವ್ಯ ದೃಷ್ಟಿಯ ಬೀಗದ ಕೈಯನ್ನು ನಿಮಗೆ ಕೊಡುವುದಿಲ್ಲ. ಅದಕ್ಕೆ ಬದಲಾಗಿ ನಿಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ. ಸಾಕ್ಷಾತ್ಕಾರದಲ್ಲಿ ಏನೂ ಇಲ್ಲ. ಮುಖ್ಯವಾದುದು ವಿದ್ಯೆ ಆಗಿದೆ. ವಿದ್ಯೆಯಿಂದ ನಿಮಗೆ 21 ಜನ್ಮಗಳ ಸುಖವು ಸಿಗುತ್ತದೆ. ಮೀರಾಳ ಹೋಲಿಕೆಯಲ್ಲಿ ನೀವು ತಮ್ಮ ಸುಖವನ್ನ ಹೋಲಿಕೆ ಮಾಡಿ. ಮೀರಾ ಕಲಿಯುಗದಲ್ಲಿ ಇದ್ದಳು, ಸಾಕ್ಷಾತ್ಕಾರ ಮಾಡಿದಳು. ಮತ್ತೇನಾಯಿತು? ಭಕ್ತಿಯ ಮಾಲೆ ಬೇರೆಯಾಗಿದೆ, ಜ್ಞಾನ ಮಾರ್ಗದ ಮಾಲೆಯೇ ಬೇರೆಯಾಗಿದೆ. ರಾವಣನ ರಾಜ್ಯವೇ ಬೇರೆ, ನಿಮ್ಮ ರಾಜ್ಯವೇ ಬೇರೆ ಆಗಿದೆ. ಅದಕ್ಕೆ ದಿನ, ಇದಕ್ಕೆ ರಾತ್ರಿ ಎಂದು ಹೇಳಲಾಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ನೆನಪಿನ ಬಲದಿಂದ ತಮ್ಮ ಕರ್ಮ ಇಂದ್ರಿಯಗಳನ್ನ ಈ ರೀತಿ ವಶಪಡಿಸಿಕೊಳ್ಳಬೇಕಾಗಿದೆ. ಅದರಿಂದ ಯಾವುದೇ ಚಂಚಲತೆಯಾಗದಿರಲಿ. ಸಮಯವು ಬಹಳ ಕಡಿಮೆ ಇದೆ. ಆದ್ದರಿಂದ ಪುರುಷಾರ್ಥ ಮಾಡಿ ಮಾಯಾಜೀತರು ಆಗಬೇಕಾಗಿದೆ. ತಂದೆಯು ಯಾವ ಜ್ಞಾನವನ್ನ ಕೊಡುತ್ತಾರೆಯೋ ಅದನ್ನ ಅಂತರ್ಮುಖಿಯಾಗಿ ಧಾರಣೆ ಮಾಡಬೇಕಾಗಿದೆ. ಎಂದೂ ಪರಸ್ಪರ ಉಪ್ಪು ನೀರು ಆಗಬಾರದು. ತಂದೆಗೆ ತಮ್ಮ ಕ್ಷೇಮ ಸಮಾಚಾರವನ್ನ ಅವಶ್ಯವಾಗಿ ತಿಳಿಸಬೇಕು. ವರದಾನ: ಕಲ್ಯಾಣಕಾರಿ ವೃತ್ತಿಯ ಮುಖಾಂತರ ಸೇವೆ ಮಾಡುವಂತಹ ಸರ್ವ ಆತ್ಮರುಗಳ ಆಶೀರ್ವಾದಕ್ಕೆ ಅಧಿಕಾರಿಗಳು ಆಗಿರಿ. ಕಲ್ಯಾಣಕಾರಿ ವೃತ್ತಿಯ ಮುಖಾಂತರ ಸೇವೆ ಮಾಡುವುದು ಇದೇ ಸರ್ವ ಆತ್ಮರುಗಳ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುವ ಸಾಧನವಾಗಿದೆ. ಯಾವಾಗ ನಾನು ವಿಶ್ವ ಕಲ್ಯಾಣಕಾರಿ ಆಗಿರುವೆ ಎಂದು ಲಕ್ಷ್ಯ ಇರುತ್ತದೆ, ಆಗ ಅಕಲ್ಯಾಣದ ಕರ್ತವ್ಯವಾಗಲು ಸಾಧ್ಯವೇ ಇಲ್ಲ. ಹೇಗೆ ಕಾರ್ಯ ಆಗುತ್ತದೆ ಹಾಗೆ ನಿಮ್ಮ ಧಾರಣೆಗಳು ಆಗುತ್ತವೆ. ಒಂದು ವೇಳೆ ಕಾರ್ಯ ನೆನಪಿನಲ್ಲಿ ಇದ್ದಾಗ ಸದಾ ದಯಾಹೃದಯಿ, ಸದಾ ಮಹಾದಾನಿ ಆಗುವಿರಿ. ಪ್ರತಿಯೊಂದು ಹೆಜ್ಜೆಯಲ್ಲಿ ಕಲ್ಯಾಣಕಾರಿ ವೃತ್ತಿಯಿಂದ ನಡೆಯುತ್ತದೆ. ನನ್ನತನ ಬರುವುದಿಲ್ಲ, ನಿಮಿತ್ತ ಭಾವ ನೆನಪಿರುತ್ತದೆ. ಇಂತಹ ಸೇವಾಧಾರಿಗಳಿಗೆ ಸೇವೆಯ ಪ್ರತಿಫಲದಲ್ಲಿ ಸರ್ವ ಆತ್ಮರ ಆಶೀರ್ವಾದ, ಅಧಿಕಾರ ಪ್ರಾಪ್ತಿಯಾಗುವುದು. ಸ್ಲೋಗನ್: ಸಾಧನಗಳ ಆಕರ್ಷಣೆ ಸಾಧನೆಯನ್ನ ತುಂಡು ಮಾಡಿಬಿಡುತ್ತದೆ. ಆತ್ಮಿಕ ಸ್ಥಿತಿಯಲ್ಲಿ ಇರಲು ಅಂತರ್ಮುಖಿಯಾಗಿರಿ. ಅಂತರ್ಮುಖಿ ಆತ್ಮಗಳು 3 ಪ್ರಕಾರದ ಭಾಷೆಯನ್ನ ಅನುಭವ ಮಾಡುತ್ತಾರೆ: ನಯನಗಳ ಭಾಷೆ, ಭಾವನೆಗಳ ಭಾಷೆ, ಸಂಕಲ್ಪಗಳ ಭಾಷೆ. ಈ 3 ಭಾಷೆಗಳು ಆತ್ಮಿಕ ಯೋಗಿ ಜೀವನದ ಭಾಷೆಗಳಾಗಿವೆ. ಎಷ್ಟು ತಮ್ಮ ಅಂತರ್ಮುಖಿ ಮಧುರ ಶಾಂತ ಸ್ವರೂಪದಲ್ಲಿ ಸ್ಥಿತರಾಗುವಿರಿ, ಅಷ್ಟು ಈ 3 ಭಾಷೆಗಳ ಮೂಲಕ ಸರ್ವ ಆತ್ಮಗಳನ್ನ ಅನುಭವ ಮಾಡುವಿರಿ. ಈಗ ಈ ಆತ್ಮಿಕ ಭಾಷೆಗಳ ಅಭ್ಯಾಸ ಮಾಡಿರಿ. ಒಳ್ಳೆಯದು. ಓಂ ಶಾಂತಿ.